ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕ್ಗೆ ಹೋಗದೆ ಯಾವ ರೀತಿಯಾಗಿ ಮನೆಯಿಂದಲೇ ಮೊಬೈಲ್ ಮುಖಾಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾಗಿ ಗೆಳೆಯರೇ, ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದ್ರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಬರುವಾಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದ್ರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೇ, ಈ ರೀತಿ ಗೂಗಲ್ ಕ್ರೋಮ್ ಬ್ರೌಸರ್ ಬರುತ್ತೆ. ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ಥ್ರೂ ನೀವೇನಾದ್ರೂ ಓಪನ್ ಮಾಡ್ತಾ ಇದ್ರೆ ಈ ರೀತಿ 3 ಡಾಟ್ಸ್ ಬರುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ ಅನ್ನು ಆನ್ ಮಾಡಿಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಅನ್ನು ಆನ್ ಮಾಡಿಕೊಂಡಾಗ ನಿಮಗೆ ನಿಮ್ಮ ಮೊಬೈಲ್ ಸೇಮ್ ಲ್ಯಾಪ್ಟಾಪ್ ಥ್ರೂ ವರ್ಕ್ ಆಗುತ್ತೆ. ಹಾಗಾಗಿ ಡೆಸ್ಕ್ಟಾಪ್ ಸೈಟ್ ಅನ್ನು ಓಪನ್ ಮಾಡಿಕೊಂಡು ನೀವು ಈ ಒಂದು ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ NPCI ಅಂತೇಳಿ ಟೈಪ್ ಮಾಡಿ. NPCI ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ NPCI ಮ್ಯಾಪಿಂಗ್ ಅಂತೇಳಿ ಬರುತ್ತೆ. ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ NPCIದ ಒಂದು ವೆಬ್ಸೈಟ್ ಬಂದಿರುತ್ತೆ ನೋಡಿ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ NPCIದ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕಸ್ಟಮರ್ಸ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ, ಭಾರತ್ ಇನೇಬಲ್ ಪೇಮೆಂಟ್ ಸಿಸ್ಟಮ್ದೊಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿಂದ ನೋಡಿ ಗೆಳೆಯರೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ವೆಲ್ಕಮ್ ಟು ಭಾರತ್ ಆಧಾರ್ ಸೀಡಿಂಗ್ ಇನೇಬಲರ್ ಅಂತೇಳಿ ಬಂದಿರುತ್ತೆ ನೋಡಿ. ಇಲ್ಲಿ ನೋಡಿ ನೀವು ಆಧಾರ್ ಸೀಡಿಂಗ್ ಡಿಸೀಡಿಂಗ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನಿಮ್ದೊಂದು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ 4 ಡಿಜಿಟ್ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಆನಂತರ ಮಿಡಲ್ 4 ಡಿಜಿಟ್ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಸೀಡಿಂಗ್ ಮಾಡ್ತಾ ಇದ್ರೆ ಸೀಡಿಂಗ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಡಿಸೀಡಿಂಗ್ ಮಾಡ್ತಾ ಇದ್ರೆ ಡಿಸೀಡಿಂಗ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಇದರಲ್ಲಿ 2 ಆಪ್ಷನ್ ಬರುವಂತದ್ದು. ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ನಂಬರ್ ಅನ್ನು ಲಿಂಕ್ ಮಾಡಿದ್ರೆ ನೀವು ಡಿಸೀಡಿಂಗ್ ಅಂತೇಳಿ ಮಾಡಿಕೊಂಡು ನೀವು ಬೇರೆ ಬ್ಯಾಂಕ್ ಖಾತೆಗೆ ಈ ಒಂದು ಆಧಾರ್ ನಂಬರ್ ಅನ್ನು ಲಿಂಕ್ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಫ್ರೆಶ್ ಆಗಿ ಮಾಡ್ತಾ ಇದ್ರೆ ಇಲ್ಲಿ ಸೀಡಿಂಗ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರೆಶ್ ಸೀಡಿಂಗ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ನೋಡಿ ಸೆಲೆಕ್ಟ್ ಬ್ಯಾಂಕ್ ಅಂತೇಳಿ ಬರುತ್ತೆ. ಇಲ್ಲಿ ನೀವು ಯಾವ ಒಂದು ಬ್ಯಾಂಕ್ದ ಖಾತೆಗೆ ಆಧಾರ್ ನಂಬರ್ ಅನ್ನು ಲಿಂಕ್ ಮಾಡ್ತಾ ಇದ್ದೀರಾ ಆ ನಂಬರ್ ಅನ್ನು, ಆ ಖಾತೆಯ ಬ್ಯಾಂಕ್ ನೇಮ್ ಅನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ. ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಿ. ಆನಂತರ ಕನ್ಫರ್ಮೇಶನ್ಗೋಸ್ಕರ ಮತ್ತೆ ಅಕೌಂಟ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನು ಮತ್ತೆ ರೀ ಎಂಟರ್ ಮಾಡಿ. ಆನಂತರ ಇಲ್ಲಿ ನೋಡಿ ಟಿಕ್ ಮಾರ್ಕ್ ಇದೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಬ್ಲೂ ಟಿಕ್ ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಕಂಡೀಷನ್ಸ್ ಗಳಿವೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕಾಗತ್ತೆ. ಆ ನಂತರ ನೋಡಿ ಗೆಳೆಯರೆ, ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಟರ್ಮ್ಸ್ ಕಂಡೀಷನ್ಸ್ ಬರುತ್ತೆ. ಮತ್ತೆ ಇದನ್ನು ಐ ಅಗ್ರಿ ಅಂಡ್ ಕಂಟಿನ್ಯೂ ಅಂತೇಳಿ ಇದೆ. ಅಗ್ರಿ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿ OTP ಅನ್ನು ಹಾಕಿಕೊಂಡು ಮತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಮೆಸೇಜ್ ಬಂದಿರುತ್ತೆ ನೋಡಿ, ಯುವರ್ ಆಧಾರ್ ನಂಬರ್ ಈಸ್ ಕರೆಕ್ಟ್ಲಿ ಮ್ಯಾಪ್ಡ್ ಟು ಕೆನರಾ ಬ್ಯಾಂಕ್, ಪ್ಲೀಸ್ ಕ್ಲಿಕ್ ಓಕೆ ಟು ಪ್ರೊಸೀಡ್ ವಿತ್ ಕೆನರಾ ಬ್ಯಾಂಕ್ ಅಂತ ಹೇಳಿ ಬಂದಿರುತ್ತೆ. ಇಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ
ಇಲ್ಲಿ ನೋಡಿ ಯುವರ್ ಆಧಾರ್ ನಂಬರ್ ಇಸ್ ಡ್ಯಾಶ್ ಡ್ಯಾಶ್ ಅಂತೇಳಿ ಬಂದಿರುತ್ತೆ. ಆನಂತರ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಈಸ್ ಆಲ್ರೆಡಿ ಮ್ಯಾಪ್ಡ್ ವಿತ್ ಇನ್ ಕೆನರಾ ಬ್ಯಾಂಕ್. ಹ್ಯಾನ್ಸ್ ಚೂಸ್ ಆಪ್ಷನ್ ಅದರ್ ದೆನ್ ಪ್ರೆಸ್ ಸೀಡಿಂಗ್ ಅಂತೇಳಿ ಬಂದಿರುತ್ತೆ. ಆನಂತರ ಮತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿಗೆ ನಿಮ್ಮ ಪ್ರೊಸೆಸ್ ಅನ್ನು ಮುಕ್ತಾಯವಾಗಿರುತ್ತೆ. ನೀವು ಒಂದು ಸಬ್ಮಿಟ್ ಮಾಡಿರ್ತಕ್ಕಂತಹ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಲಿಂಕ್ ಅನ್ನು ಜೋಡಣೆ ಆಗತ್ತೆ. ಗೆಳೆಯರೇ, ಈ ವಿಡಿಯೋವನ್ನು ಇಷ್ಟವಾದರೆ ನಿಮ್ಮ ಹತ್ತಿರದ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಹಾಗೆಯೇ ನೀವು ನಿಮ್ಮ ವೆಹಿಕಲ್ದ ಒಂದು ಇನ್ಶೂರೆನ್ಸ್ ಅನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದ್ರೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಒಂದು ಸಂಪರ್ಕದ ಸಂಖ್ಯೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯ ತನಕ ಬಾಯ್ ಬಾಯ್.